ಆಸ್ತಿ ಮನೆ ಮಾತ್ರ ನಮ್ಮ ಮಕ್ಕಳು ದಾಟ್ಸೋದಲ್ಲ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿ ಒಂದು ಶುದ್ಧವಾದ ವಾತಾವರಣ ಕೂಡ ದಾಟ್ಸೋ ಜವಾಬ್ದಾರಿ ನಮ್ಗಿದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇರ್ಬೋದು. ನಾವೆಲ್ಲ ಕಲುಷಿತ ಮಾಡ್ಬಿಟ್ಟು ವಾಹನಗಳ ಇಂಗಾಲ ಡೈಆಕ್ಸೈಡ್ ಎಲ್ಲರೂ ಕೂಡ ವಾತಾವರಣ ಕೆಳದ್ಬಿಟ್ಟು ಮಕ್ಳಿಗೆ ಕೊಟ್ರೆ ಅವ್ರಿಗೆ ಆಕ್ಸಿಜನ್ ಸಿಗ್ತಿದ್ರೆ ಆಕ್ಸಿಜನ್ ಬ್ರೈನ್ ಬೇಕಾದ್ರೆ ಎರಡನೇ, ಒಂದು ಪ್ರೋಟೀನು ಒಂದು ಆಕ್ಸಿಜನ್. ಆಕ್ಸಿಜನ್ ಸಿಗ್ತಾರೆ ಬ್ರೈನ್ ಹೆಂಗ್ ಬೇಕಾಗುತ್ತೆ, ನಮ್ಮ ದೇಹ ಹೆಂಗ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ಜವಾಬ್ದಾರಿ ಗಿಡಗಳನ್ನ ಚೆನ್ನಾಗಿ ನೆಟ್ಟು ಆಕ್ಸಿಜನ್ ಕರೆಕ್ಟ್ ಮಾಡಿ, ವಾತಾವರಣ ಕಲುಷಿತ ಆಗ್ತಿದ್ದಂಗೆ ಮಾಡಿ, ಪ್ಲಾಸ್ಟಿಕ್ ಯೂಸೇಜ್ಗಳನ್ನ ಕಡಿಮೆ ಮಾಡಿ, ಕಸಗಳನ್ನ ಅದೇನು ಡಿಸ್ಪೋಸ್ ಮಾಡಬೇಕು ಅದನ್ನೆಲ್ಲ ಮಾತಾಡಿ ವಾತಾವರಣ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ನೋಡಿ, ನಮ್ಗೆ ಮಕ್ಕಳು, ನೀವು ನಿಮ್ಮ ಮಕ್ಕಳಿಗೂ ಕೂಡ ನೀವು ದಾಟ್ಸಂತ ಜವಾಬ್ದಾರಿ ಇದೆ ಅಂತ ನಿಮ್ಗೆ ಈ ಒಂದು ವಯಸ್ಸಲ್ಲೇ ಒಂದು ಅರಿವಿಗೆ ಬರುವಂತ ಕಾರ್ಯಕ್ರಮ ಇದು. ಅದಕ್ಕೆ ಆ ಕಾನ್ಸೆಪ್ಟ್ ಮೇಲೆ ಬರೆದಿರೋದು. ವಾತಾವರಣ ಬರೀ ನಮ್ದೊಂದೇ ಅಲ್ಲ, ಮುಂದಿನ ಪೀಳಿಗೆ ಕೂಡ ಬಿಟ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಭವಿಷ್ಯಕ್ಕೋಸ್ಕರ ನಾವು ವಾತಾವರಣ ಬಿಟ್ಕೊಳ್ಬೇಕು. ವಾತಾವರಣ ಅಂತಂದ್ರೇನು? ಸುತ್ತಮುತ್ತಲಿನ ಪರಿಸರ, ಗಿಡ ಮರ, ಆಕ್ಸಿಜನ್, ಕ್ಲೀನ್ಲಿನೆಸ್ ಇದೆಲ್ಲವೂ ಕೂಡ ಮುಂದಿನ ಪೀಳಿಗೆ ದಾಟಿಸುವಂತ ಒಂದು ಉದ್ದೇಶದಿಂದ ಈ ಸದುದ್ದೇಶದಿಂದ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮ ಏರ್ಪಾಡಾಗೋದ್ರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಪ್ರೆಸಿಡೆಂಟ್ ಅವ್ರ ಕನಸು ಇದಾಗಿತ್ತು ಮಾಡಬೇಕು ಅಂತ. ಆದ್ರೆ ಕಾರ್ಯರೂಪಕ್ಕೆ ತರೋದ್ರಲ್ಲಿ ನನ್ನ ಪಾಲು ಹೆಚ್ಚಿದೆ. ಯಾಕಂದ್ರೆ ನನಗೆ ಲಯನ್ಸ್ ಅಲ್ಲಿ ಪೀಸ್ ಫೋರ್ಸ್ ಕಾಂಟ್ಯಾಕ್ಟ್ ಮಾಡಿ ಗೊತ್ತಿತ್ತು. ಅದರಿಂದಾಗಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ರೂಪುರೇಷೆ ಮಾಡಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳುವಂತೆ ಮಾಡಂಗೆ ಸಂಪೂರ್ಣ, ಅದಕ್ಕೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಹೇಳ್ತಾರೆ ನಿನ್ನೆ ಕೊಡ್ಬೇಕಪ್ಪ ಇದಕ್ಕೆ ಅಂತ ಹೇಳಿ, ಅಷ್ಟು ಸಂಪೂರ್ಣ ಮಾಡಿ ಈ ವರ್ಷ ಸುಮಾರು 15 ಜಿಲ್ಲೆಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸುಮಾರು 15,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವತ್ತು ಲಾಸ್ಟ್ ಡೇಟು ಎಲ್ಲರಿಗೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಯಾರ್ಯಾರು ಪ್ರೈಸ್ ಗೆದ್ದಿದ್ದಾರೆ ಅವ್ರನ್ನ ಮತ್ತೆ ಡೆಲ್ಲಿ ಕಳಿಸಲಾಗುತ್ತೆ. ಅಲ್ಲಿ ಎಕ್ಸ್ಪರ್ಟ್ಸ್ ಇಂದ ಇವ್ಯಾಲ್ಯೂಯೇಟ್ ಮಾಡಿ ಮೊದಲನೇ ಬಹುಮಾನ 50,000, ಎರಡನೇ ಬಹುಮಾನ 30,000, ಮೂರನೇ ಬಹುಮಾನ 15,000, 4-5,000 ಬಹುಮಾನ. ಜೊತೆಗೆ ನಮ್ಮ ಕನ್ವೆನ್ಷನ್ಗೆ ನಿಮ್ಮನ್ನ ನಿಮ್ಮ ತಂದೆ ತಾಯಿನ ಕರೆಸ್ಕೊಂಡು ಅಲ್ಲಿ ಪ್ರೈಸು, ಅಲ್ಲಿ ಹುಡುಗಾಟ ವ್ಯವಸ್ಥೆ ಮಾಡಿ ಪ್ರೈಸನ್ನ ಕೊಟ್ಟು ಇಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಇದೊಂದು ಸಕ್ಸಸ್ಫುಲ್ ನಮ್ಮ ಪ್ರಾಜೆಕ್ಟ್, ನಮ್ಮ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್. ಅದರಲ್ಲೂ ನಮ್ಮ ಮಂಡ್ಯ, ನಮ್ಮ ಶಶಿಧರ್ ಈಶ್ವರ ಅವರ ನೇತೃತ್ವದಲ್ಲಿ ಅವರ ಒಂದು ಕ್ರಿಯಾಶೀಲತೆಯಿಂದ ಡೈನಮಿಸಮ್ ಇಂದ ಬಹಳ ಚೆನ್ನಾಗಿ ನಡೀತಾ ಇದೆ. ಕಳೆದ ವರ್ಷಗಳಲ್ಲೂ ಕೂಡ ಬಹಳ ಚೆನ್ನಾಗಿ ನಡೆದಿದೆ. ಈ ವರ್ಷ ಕೂಡ ಅದ್ಭುತವಾಗಿ ನಡೀತಾ ಇದೆ, ಮುಂದೆ ಕೂಡ ನಡೀತದೆ. ಇದೇ ರೀತಿ ಮಾಡಿಕೊಂಡು ಮಂಡ್ಯ ಹೆಚ್ಚಿನ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹೆಚ್ಚಿಗೆ ನಮ್ಮ ಅಲಯನ್ಸ್ನ ಒಂದು ಸೇವೆಯನ್ನ ಎಲ್ಲರೂ ಕೂಡ ವಿಸ್ತರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.